ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ಕತ್ತು ಕೊಯ್ದು ಮಾರಣಾಂತಿಕ ಹಲ್ಲೆ, 5 ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ ಪೊಲೀಸರು. ಸರಿಯಾಗಿ ಪಾಠ ಬೋಧನೆ ಮಾಡದೆ ಶಿಕ್ಷಕಿ ವರ್ಗಾವಣೆಗೆ ಒತ್ತಾಯಿಸಿ ಶಾಲಾ ಮಕ್ಕಳಿಂದ ಪ್ರತಿಭಟನೆ. ಫೆಬ್ರವರಿ 8ರಂದು ಮನಾಯ್ಕೇಳಿಯಲ್ಲಿ ಪರಿತ್ರಾಣ ಸೂತ್ರ ಪಠಣ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಬುದ್ಧ ಅನುಯಾಯಿಗಳಿಗೆ ಮನವಿ ಮಾಡಿದ ಅರವಿಂದ್ ಕುಮಾರ್ ಅರಳಿ. ಫೆಬ್ರವರಿ 7ರಂದು ಬೀದರ್ ಜಿಲ್ಲೆಯ ಪಾಪ್ನಾಶ್ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿ ಶಂಕುಸ್ಥಾಪನೆ ಕಾರ್ಯಕ್ರಮ. ಮಹನೀಯರ ಜಯಂತಿಗಳನ್ನು ಅದ್ದೂರಿಯಾಗಿ ಆಚರಿಸೋಣ. ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ. ಹಂದಿಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಜಗಳದಲ್ಲಿ ವಕೀಲನ ಕತ್ತು ಕೊಯ್ದು ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆಯು ನಡೆದಿದೆ. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಹಳಿಕೇಡ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ಬೆಂಚಿಂಚೋಳಿ ಗ್ರಾಮದ 25 ವಯಸ್ಸಿನ ವಕೀಲ ಅನಿಲ್ ಕುಮಾರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಕೆಲ ದಿನಗಳ ಹಿಂದೆ ಹಂದಿ ಸಾಕಾಣಿಕೆ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದ ಸಹೋದರ ಸಂಬಂಧಿಗಳು ಮತ್ತೆ ಗಲಾಟೆ ಆಗಿದ್ದಕ್ಕೆ ದೂರು ಕೊಡಲು ಠಾಣೆಗೆ ಹೊರಟಿದ್ದ ಲಾಯರ್ ಅನಿಲ್ ಕುಮಾರ್ ಬೈಕ್ ಮೇಲೆ ಠಾಣೆಗೆ ಹೊರಟಿದ್ದ ವೇಳೆ ಚಾಕುವಿನಿಂದ ಹಲ್ಲೆ ಮಾಡಲಾಗಿದೆ. ಕುತ್ತಿಗೆ ಭಾಗದಲ್ಲಿ ಚಾಕುವಿನಿಂದ ಇರಿದು ಸಂಬಂಧಿಗಳು ಕೊಲೆಗೆ ಯತ್ನಿಸಿದರು. ಗಾಯಗೊಂಡಿರುವ ಅನಿಲ್ ಕುಮಾರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಕುರಿತು ಹಳಿಕೇಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಸಂಬಂಧಿಸಿದ 5 ಜನರ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇವ್ರು ಹಂಚ್ಕೊಂಡಾಗ ನಾ ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ. ನಂದು ಏರಿಯಾದಾಗ ನೀವು ಯಾಕೆ ಬಂದ್ರಿ ಅಂತ ನಿನ್ನ ಜಗಳ ಸರ್ ಅಷ್ಟೇ. ಅಂದ್ರೆ ಹಂದಿ ಸಾಕಣೆ ಕಡೆ ಜಗಳ ಇದು? ಹಾಂ ಸರ್, ಬಿಡೋದು ಜನರಲ್ ಆಗಿ ಬಿಡ್ತಾರಲ್ಲ ಈಗ ಅಲ್ಲಿ ಓಪನ್ ಆಗಿ ಬಿಡ್ತಾರೆ ಸ್ವಚ್ಛ ಮಾಡಕ್ಕೆ. ಅದಕ್ಕೆ ಅದು ನನ್ನ ಏರಿಯಾದಾಗ ನಿಮ್ದು ಹಂದಿ ಯಾಕೆ ಬಂದವ ಅಂತ ಹೇಳೋದು ವಿಕೋಪ ಈ ಥರ ಆಗಿದೆ. ಇವ್ರು ಅದ್ರಾಗ ಸಂಬಂಧ ಇಲ್ಲ. ಇವ್ರು ಅಣ್ಣತಂಬಿಕೆರ ಇವ್ನಿಗೆ ಟಾರ್ಗೆಟ್ ಮಾಡಿದ್ದಾರೆ. ಹಂದಿ ಇವ್ರ ಬಲ್ವಿ ಇವ್ರದಿಲ್ಲ, ಇವ್ರು ಅಣ್ಣತಂಬಿಕೆ ಅವರು ಸಮಾಜದಾಗ ಇವ್ರು ಸಮಾಜದಲ್ಲಿ ಅಚ್ಚಾ ಇವ್ರೊಬ್ಬರು ಸಮಾಜದಾಗ ಈ ಥರ ಅಂತೇಳಿ ಇವ್ರಿಗೂ ಇನ್ವಾಲ್ವ್ ಮಾಡ್ಬೇಕಂಬ ಉದ್ದೇಶ. ಅಂದ್ರೆ ಈ ಚಾಕುವನ್ನು ಹಿಂದಿಂದ ಕೊಯ್ದಾರ ಹೆಂಗೆ ಅಂದ್ರೆ ಬಂದು ಕೊಯ್ದಾರ ಆಲ್ರೆಡಿ ಗಾಡಿ ಮೇಲೆ ಇವ್ರು ಕುಂತಿದ್ರು. ಕುಂತಾಗ ಚಾಕು ಅಂದ್ರೆ ಇವ್ರು ಬೈಕ್ ಮೇಲೆ ಕುಂತೆ ಇವರೇ ನಡೆಸ್ತಿದ್ರು. ಅಚ್ಚಾ, ಅಂದ್ರೆ ಅಲ್ಲಿ ಪಂಚನಾಮ ಕಡೆಯಿಂದ ಕಡದಿನ ಕಡೆಯಿಂದ ಹೋಗ್ಲತ್ರಿ ಇದು? ಹಾಂ ನೋಡಿ, ಸ್ಪಾಟಿಗೆ ಹೋರಂತ PS ಅವ್ರು ಹೇಳಿದ್ರು ಅಂತ. ಹೋದಾಗ ಗಾಡಿ ಮೇಲೆ ಕುಂತಾಗ ಹಾಕ್ಯಾರ ಚಾಕು. ಯಾರ್ಯಾರ್ರಿ? ಅವ್ರಿಬ್ಬರ ಹೆಸರು ಅಜಯ್ ಅಂತೇಳಿ. ಈಗಾಗಲೇ ಪೊಲೀಸ್ ಇಲಾಖೆಯವ್ರಿಗೆ ಗೊತ್ತಾಗಿದೆ. PS ಅವ್ರಿಗೆ ಅವ್ರಿಗೆ ಅರೆಸ್ಟ್ ಮಾಡಿದಾರೆ ಅಂತ ಮಾಹಿತಿ ಇದೆ. ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡದ ಶಿಕ್ಷಕಿ, ತರಗತಿ ಬಹಿಷ್ಕರಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸಿದರು. ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಿದರು. ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಂದ ಪ್ರತಿಭಟನೆ. ವಿಜ್ಞಾನ ಶಿಕ್ಷಕಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಮುಖ್ಯ ಗುರುಗಳು ಹಾಗೂ BEOಗೆ ಹೇಳಿದ್ರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪೋಷಕರ ಆರೋಪ ಮಾಡಿದರು. ವಿಜ್ಞಾನ ಶಿಕ್ಷಕಿ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ಶಿಕ್ಷಕಿ ಸಂಗೀತ ವರ್ಗಾವಣೆ ಪಟ್ಟು ಹಿಡಿದರು. ಶಿಕ್ಷಕಿಯನ್ನು ವರ್ಗಾವಣೆ ಮಾಡದಿದ್ರೆ ಶಾಲೆಗೆ ಬರುವುದಿಲ್ಲ ಎಂದರು. ಪಾಠ ತಿಳಿತಿಲ್ಲ ಮೇಡಮ್ ಅಂತ ಹೇಳಿದ್ರೆ ಯೂಟ್ಯೂಬ್ ಗೂಗಲ್ ಸರ್ಚ್ ಮಾಡಿ ಓದಿ ಅಂತಾರೆ ಟೀಚರ್. ನಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡುತ್ತಿಲ್ಲ, ಪ್ರಶ್ನೆ ಮಾಡಿದ್ರೆ ಮೊಬೈಲ್ ನೋಡಿ ಓದಿ ಅಂತಾರೆ. ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಇವೆ, ನಮ್ಮ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಹಾಳಾಗ್ತಿದೆ ಎಂದು ಪೋಷಕರು ಕಿಡಿಕಾರಿದರು. ಕೂಡಲೇ ವಿಜ್ಞಾನ ಶಿಕ್ಷಕಿಯನ್ನು ವರ್ಗಾವಣೆ ಮಾಡಿ, ಇಲ್ಲದಿದ್ದರೆ ಹೋರಾಟ ಮಾಡುವುದಾಗಿದೆ ಎಂದು ಪೋಷಕರು ಎಚ್ಚರಿಕೆ ನೀಡಿದರು. ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಆಗ್ತಿಲ್ಲ. ಬೇಲೂರು ಶಾಲೆಗೆ ಒಳ್ಳೆಯ ಶಿಕ್ಷಕರಿಗೆ ನೇಮಿಸಿ ಎಂದು ಗ್ರಾಮಸ್ಥರ ಒತ್ತಾಯ ಮಾಡಿದರು.
ಹೊಂಟಾರಿ ಅವ್ರ ಪಾಠ ಹೇಳೋದು ನಮ್ಗೆ ಒಂದ್ ಬಿ ತಿಳಿಯಲ್ಲ ರೀ ಭೌತಶಾಸ್ತ್ರ ಒಟ್ಟನೆ ಹೇಳಲ್ಲ ರೀ ಒಂದ್ ಬಿ ಪ್ರಯೋಗ ಮಾಡಿ ತೋರ್ಸಲ್ರಿ ಇದು ಟೈಮ್ ಸರಿಯಾಗಿ ಬರಲ್ರಿ ಮೊನ್ನೆ PPT ಎಕ್ಸಾಮ್ ನಡೆದು ಮಾರ್ಕ್ಸ್ ಅರ್ಧ ಕಮ್ಮಿ ಹಾಕ್ಯಾರ್ರಿ ಎಲ್ಲರದು 20% 25% ಅಷ್ಟೇ ಹಾಕ್ಯಾರ್ರಿ ಮನೆಗೆ ಮಾಡಿದ್ರೆ ಮುಂದೆ ಹೆಂಗೆ ಪಾಸ್ ಆಗ್ಬೇಕ್ರಿ ಮನ್ ಕ್ವಶನ್ ನಡೆದ್ರು ಬಿ ಡೌಟ್ ಅದೇನು ಏನ್ರ ಹೇಳಿ ಕ್ವಶನ್ ಒಂದ್ ಬಿ ಕ್ಲಾಸಿಗೆ ಬಂದಿಲ್ರಿ ಮತ್ತೆ PPT ಎಕ್ಸಾಮ್ ಎಕ್ಸ್ಟ್ರಾ ಕ್ಲಾಸ್ ತೊಳಗ್ ಬಿ ಬಂದಿಲ್ಲ ರೀ ಒಂದ್ ಬಿ ಎಕ್ಸ್ಟ್ರಾ ಕ್ಲಾಸ್ ಬಿ ತೊಳಲ್ರಿ ಮತ್ತೆ ಬರೋದ್ ಬಿ ಲೇಟ್ ಮಾಡ್ರಿ ಹೋಗೋದ್ ಬಿ ಮತ್ತೆ ಲೆಗಚನೆ ಹೋಗ್ತಾವ್ರಿ ಇನ್ನು ಒತ್ತಾಯ ಏನದ ಮತ್ತೆ ಈಗ ನಮ್ಗೆ ಬೇರೆ ಟೀಚರ್ ಬೇಕ್ರಿ ಅವ್ರಿಗೇನು ವರ್ಗಾವಣೆ ಮಾಡ್ಬೇಕಲ್ಲತ್ತೀರೇನು ಹಾ ರೀ ಓಕೆ ನಿನ್ನ ಹೆಸರು ಲಕ್ಷ್ಮೀ ಅದ ಎಷ್ಟನೇ ತರಗತಿ 10ನೇ ತರಗತಿ ರೀ ಥೈಲ್ಯಾಂಡ್ ಮತ್ತು ಜಗತ್ತಿನ ಇತರ ದೇಶಗಳ ಬೌದ್ಧ ಭಿಕ್ಕುಗಳಿಂದ ಫೆಬ್ರವರಿ 2ರಿಂದ ಗುಲ್ಬರ್ಗದಿಂದ ಆರಂಭಗೊಂಡ ಧಮ್ ಪಾದಯಾತ್ರೆಯು ಫೆಬ್ರವರಿ 5ರಂದು ಬೀದರ್ ಜಿಲ್ಲೆಗೆ ಬರಲಿದೆ. ಪಾದಯಾತ್ರೆಯಲ್ಲಿ ಭಿಕ್ಕುಗಳ ಜೊತೆಗೆ ಬುದ್ಧನ ಅಸ್ಥಿ ತರಲಾಗುತ್ತಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ತಿಳಿಸಿದರು. ಇಲ್ಲಿಯ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಫೆಬ್ರವರಿ 8ರಂದು ಮನ್ನಾಯ್ಕೇಳಿಯಲ್ಲಿ ಅನಾಥ್ ಪಿಂಡಕ್ ಬುದ್ಧ ವಿಹಾರದಲ್ಲಿ ಪರಿತ್ರಾಣ ಸೂತ್ರ ಪಠಣ ಕಾರ್ಯಕ್ರಮ ಹಾಗೂ ಪೂಜೆ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಪಾದಯಾತ್ರೆ ಮಾಡುತ್ತಾ ಬಂದಿರುವ ಫೆಬ್ರವರಿ 5 ವಿಜಯಕುಮಾರ್ ಕೌಡಾಳ್ ಅವರ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುವರು. ಫೆಬ್ರವರಿ 6ರಂದು ಕಪರ್ಗಾಂವ್ನಲ್ಲಿ ವಾಸ್ತವ್ಯ ಹೂಡುವರು. ಫೆಬ್ರವರಿ 7ರಂದು ಸಾಯಂಕಾಲ ಮನ್ನಾಯ್ಕೇಳಿಯ ಅನಾಥ್ ಪಿಂಡಕ್ ಬುದ್ಧ ವಿಹಾರಕ್ಕೆ ಆಗಮಿಸುವರು. ಫೆಬ್ರವರಿ 8ರ ಬೆಳಿಗ್ಗೆ 11 ಗಂಟೆಗೆ ಭಿಕ್ಕು ಸಂಘದಿಂದ ಪರಿತ್ರಾಣ ಸೂತ್ರ ಪಠಣ ಹಾಗೂ ಪೂಜೆ ಕಾರ್ಯಕ್ರಮ ಇರುತ್ತದೆ. ಹೀಗಾಗಿ ಬುದ್ಧ ಅನುಯಾಯಿ ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಕೆ ಪುಂಡಲಿಕರಾವ್, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ಬುದ್ಧನ ಬೋಧನೆ ಜಾಗೃತಿ ಒಂದು ಪಾದಯಾತ್ರೆ ಹಾಗೂ ಶಾಂತಿಗಾಗಿ ಈ ಜಗತ್ತಿನಾದ್ಯಂತ ಈ ಥೈಲ್ಯಾಂಡ್ ಭಿಕ್ಕುಗಳು ಈ ಪೀಸ್ ಮಾರ್ಚ್ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಗುಲ್ಬರ್ಗದಿಂದ ಈಗಾಗಲೇ ಹೇಳಿದಂತೆ 2ನೇ ತಾರೀಕಿಗೆ ಬುಧವಾರದಿಂದ ಸ್ಟಾರ್ಟ್ ಆಗಿದೆ. 5ನೇ ತಾರೀಕಿಗೆ ಸಾಯಂಕಾಲ ಬೀದರ್ ಬಾರ್ಡರ್ಗೆ ಎಂಟ್ರ್ ಆಗ್ತದೆ. ಆ ದಿಶೆಯಲ್ಲಿ ನಾವು ಎಲ್ಲ ಬೀದರ್ ಜನತೆ ತುಂಬ ಹೃದಯದಿಂದ ಅವರಿಗೆ ಸಹಕಾರ ಮಾಡಬೇಕು, ಅವ್ರ ಜೊತೆಗಿರಬೇಕು. ಏನು ಅವ್ರ ಜೊತೆಯಲ್ಲಿ ಬುದ್ಧನ ಒಂದು ಅಸ್ಥಿ ಕಳಸ ತರ್ತಾ ಇದ್ದಾರೆ, ಅದರ ದರ್ಶನ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ನಮ್ಮ ರೇಗುಳ್ಗಿ ಮೌಂಟ್ನ ಬಂತೆಯವರು ವಹಿಸ್ಕೋಬೇಕಾಗಿತ್ತು. ಅವರು ಈ ಪಾದಯಾತ್ರೆಯಲ್ಲಿ ಬಿಜಿದ ಸಲುವಾಗಿ ಬರೋಕ್ಕಾಗಲಿಲ್ಲ. ಅದಕ್ಕೆ ನಾವು ಮೂವರು ಕೂಡಿ ತಮ್ಮ ಎದುರಿಗೆ ಬಂದಿದ್ವಿ. ಈ ಯಾತ್ರೆ ಶಾಂತಿಗಾಗಿ, ವಿಶ್ವ ಶಾಂತಿಗಾಗಿ ಇದೆ. ಬರಿಗಾಲಿನಿಂದ ಅಡುಗೆ ಮಾಡ್ತಾರೆ. ಸುಮಾರು 400 ಕಿಲೋಮೀಟ್ರ್ ಈಗ ಗುಲ್ಬರ್ಗದಿಂದ ಇದಕ್ಕೆ ಬುದ್ಧ ನಮಗೆ ನಗರದಿಂದ ಅಲ್ಲಿಗೆ ಹೋಗ್ತಾರೆ. ಅದು ವಿಶೇಷವಾಗಿ ಯಾರೂ ಕೂಡ ಹೈಫೈ ಮೇಂಟೈನ್ ಮಾಡೋದಿಲ್ಲ. ಅವರು ಸಿಂಪ್ಲಿಸಿಟಿಯನ್ನು ಅವರು ಈ ದೇಶದಾಗ ನಾವು ಉಳಿಬೇಕಾದ್ರೆ ಯಾವ ರೀತಿ ಇದರಿಂದ ಇರಬೇಕು, ನಾವು ಯಾವ ಪದ್ಧತಿ ಹೋಗ್ಬೇಕನ್ನೋ ಶಾಂತಿ ಪದ್ಧತಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ಈ ಪಾದಯಾತ್ರೆಯ ನೇತೃತ್ವವನ್ನು ಥೈಲ್ಯಾಂಡಿನ ಭಿಕ್ಕುವಾದ ಪರಮ ಸೋಪಾನ್ ಚಾಯುಟೋ ಹಾಗೂ ಪರಮ ಸಂಗಿಕ ಫಟಿಯಾನ ಹಾಗೂ ಮಹಾ ಕಿತ್ವಾ ಮತ್ತು ಸುಫಿಯಾ ಯರಾನಾ ಹಾಗೂ ನಮ್ಮ ಭಾರತ ದೇಶದ ಈ ಗಗನ್ ಮಲ್ಲಿಕ್ ಫೌಂಡೇಶನನ್ನು ಚೇರ್ಮನ್ ಆದಂಥ ಡಾಕ್ಟರ್ ಗಗನ್ ಮಲ್ಲಿಕ್ ಅವರು ಕೂಡ ಅವ್ರ ಜೊತೆಯಲ್ಲಿರ್ತಾರೆ, ಅವ್ರಿಗೆ ಸಹಕಾರ ಮಾಡ್ತಾಯಿದ್ದಾರೆ. ಇಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಶಾಂತಿ ಪ್ರಿಯರಿಗೆ, ಶಾಂತಿ ಹಾಗೂ ಭಾತೃತ್ವಕ್ಕೆ ಯಾರು ಸಹಕಾರ ಮಾಡ್ತಾರೆ ಎಲ್ಲರೂ ಕೂಡ ಆ ಒಂದು ಈ ಪಾದಯಾತ್ರೆಗೆ ಒಂದು ಸ್ವಾಗತ ಕೋರಲು ತಾವು ಇರಬೇಕು. ಹಾಗೆ 8ನೇ ತಾರೀಕಿಗೆ
ನಮ್ಮ ರೇಗುಗಿ ಮೌಂಟ್ನ ಬೌದ್ಧ ವಿಹಾರ್ನಲ್ಲಿ ಭಗವಾನ್ ಬುದ್ಧರ ಅಸ್ಥಿ ಕಳಶವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಇಡಲಾಗ್ತದೆ. ಅಲ್ಲಿ ಸಾವಿರಾರು ಜನತೆ ಬರೋ ಒಂದು ಸಂಭವ ಇದೆ. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಯಾಕಂದರೆ ಈ ಅಸ್ಥಿ ಕಳಶ ಎಲ್ಲರಿಗೂ ನಮಗೇನು ದರ್ಶನ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಆ ಪೀರಿಯಡ್ನಾಗೂ ಇದ್ದಿಲ್ಲ, ನಮಗದು ನೋಡೋಕ್ಕೂ ಸಾಧ್ಯ ಇದ್ದಿಲ್ಲ. ಆದರೂ ಕೂಡ ಒಂದು ಥೈಲ್ಯಾಂಡಿನ ಭಿಕ್ಷುಗಳು ಬಂತಿಗಳು ನಮಗೆ ಒಂದು ದರ್ಶನ ಮಾಡ್ಲಿಕ್ಕೆ ನಮ್ಮ ಇಂಡಿಯಾದ ನಮ್ಮದು ಒಂದು ಪುಣ್ಯ ಅನ್ಬೇಕು. ಆ ಅಸ್ಥಿ ಕಳಶದ ಒಂದು ದರ್ಶನ ಮಾಡೋಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿದ್ರೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಕೂಡ ಅವರಿಗೆ. ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯ, ಭಾರತ ಸರ್ಕಾರ, ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಬೀದರ್, ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯ ಪ್ರಸಾದ್ ಯೋಜನೆಯಡಿ ಫೆಬ್ರವರಿ 7ರಂದು ಬೆಳಗ್ಗೆ 11 ಗಂಟೆಗೆ ಬೀದರ್ ಪಾಪನಾಶ್ ದೇವಸ್ಥಾನದಲ್ಲಿ ಬೀದರ್ ಜಿಲ್ಲೆಯ ಪಾಪನಾಶ್ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫೆಬ್ರವರಿ 15ರಂದು ಬರುವ ಸಂತ ಸೇವಾಲಾಲ್ ಜಯಂತಿ ಹಾಗೂ ಫೆಬ್ರವರಿ 19ರಂದು ಬರುವ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸೋಣ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ ತಿಳಿಸಿದರು. ಅವರು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಂತ ಸೇವಾಲಾಲ್ ಜಯಂತಿ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಕುರಿತು ಕರೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆಯಾ ದಿನಾಂಕದಂದು ಅರೆ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಬೆಳಗ್ಗೆ 9:45 ಗಂಟೆಗೆ ಸಂತ ಸೇವಾಲಾಲ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೂಜೆ ಸಲ್ಲಿಸುವುದು. ನಂತರ ಸಂತ ಸೇವಾಲಾಲ್ರ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಭಾವಚಿತ್ರದ ಮೆರವಣಿಗೆಯು ಶಿವಾಜಿ ವೃತ್ತದಿಂದ ಪ್ರಾರಂಭಗೊಂಡು ಹರಳಯ್ಯ ವೃತ್ತ, ಜನರಲ್ ಕರಿಯಪ್ಪ ವೃತ್ತ, ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ್ ವೃತ್ತ, ರೂಟ್ರಿ ವೃತ್ತದಿಂದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟದೇವರು ರಂಗಮಂದಿರದವರೆಗೂ ನಡೆಯುವುದು. ನಂತರ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದು ಹೇಳಿದರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.